ನಿಮಗಿದು ಗೊತ್ತಾ? ಒಬ್ಬ ಟಾಪರ್ ಮತ್ತೆ ಒಬ್ಬ ಆವರೇಜ್ ಸ್ಟೂಡೆಂಟ್ಗೆ ಯಾವ ವಿಷಯ ಡಿಫ್ರೆನ್ಶಿಯೇಟ್ ಅಂದ್ರೆ ಬೇರೆ ಮಾಡುತ್ತೆ ಅಂತ ಗೊತ್ತಿಲ್ವಾ? ಹಾಗಿದ್ರೆ ನಾ ಹೇಳ್ತೀನಿ ಕೇಳಿ. ಓದುವ ರೀತಿ. ಹೌದು, ಸ್ಟಡಿ ಅಂತೂ ಎಲ್ಲರೂ ಮಾಡ್ತಾರೆ, ಆದರೆ ಯಾರು ಎಫೆಕ್ಟಿವ್ ಮತ್ತೆ ಸ್ಮಾರ್ಟ್ ವೇ ನಲ್ಲಿ ಸ್ಟಡಿ ಮಾಡ್ತಾರೆ ಅವರೇ ಟಾಪರ್ ಆಗ್ತಾರೆ. ಈ ತರ ನಿಮ್ಮ ಜೊತೆಗೂ ಆಗಿರಬಹುದು. ನೀವು ಸಹ ಜಾಸ್ತಿ ಓದಿರಬಹುದು, ಆದ್ರೆ ಹೇಳಿಕೊಳ್ಳುವಷ್ಟು ಔಟ್ಕಮ್ ಪ್ರತಿಫಲ ಬಾರದೇ ಇರಬಹುದು. ನೀವು ಟಾಪರ್ ಸ್ಟೂಡೆಂಟ್ ಗಳ ಸಾಲಿನಲ್ಲಿ ಬಾರದೇ ಇರಬಹುದು. ಒಂದ್ ವೇಳೆ ಇಂತಹ ಸಮಸ್ಯೆ ನಿಮ್ಮ ಜೊತೆಗೂ ಆಗ್ತಾ ಇದ್ರೆ, ಇಲ್ಲ ನೀವು ಸ್ಟಡಿ ಅಂತೂ ಜಾಸ್ತಿ ಮಾಡ್ತೀರಾ ಆದ್ರೆ ಟಾಪರ್ಸ್ ಗಳ ಸಾಲಿನಲ್ಲಿ ಬರೋದು ಹೇಗೆ ಅನ್ನೋ ಚಿಂತೆ ನಿಮ್ಮಲ್ಲಿ ಇದ್ರೆ ಈ ವಿಡಿಯೋ ಎಂಡ್ ವರೆಗೆ ನೋಡಿ. ಏಕೆಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾ ಆ ಎಲ್ಲಾ ಸೀಕ್ರೆಟ್ಸ್ ಗಳನ್ನ ಹೇಳ್ತೀನಿ, ಒಬ್ಬ ಟಾಪರ್ ವಿದ್ಯಾರ್ಥಿ ಫಾಲೋ ಮಾಡ್ತಾನೆ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲು ಎಲ್ಲರಲ್ಲಿ ಒಂದು ಅನುಮಾನ ಕಾಡುತ್ತೆ, ನಾ ಎಲ್ಲವನ್ನು ಓದುತ್ತೇನೆ ಆದರೆ ಏನು ನೆನಪಿನಲ್ಲಿ ಉಳಿಯೋದಿಲ್ಲ, ಏನ್ ಮಾಡ್ಲಿ ಅಂತಾರೆ. ನೋಡಿ, ಕೇವಲ ಓದುವುದರಿಂದ ವಿಷಯಗಳು ನೆನಪಿನಲ್ಲಿ ಉಳಿತಾ ಇದ್ರೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದುವ ವ್ಯಕ್ತಿ IAS ಆಫೀಸರ್ ಆಗಿರ್ತಾ ಇದ್ದ. ನೋಡಿ, ಯಾವುದೇ ಒಂದು ವಿಷಯವನ್ನು ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಬ್ರೈನ್ ಅನ್ನ ರಿವೈರ್ ಮಾಡಬೇಕು. ಮನುಷ್ಯನ ಮೈಂಡ್ ಒಂದು ಪವರ್ಫುಲ್ ಮೆಮೊರಿ ಸ್ಟೋರೇಜ್ ಹೌಸ್ ಆಗಿರುತ್ತೆ. ಅದರಲ್ಲಿ ಎಲ್ಲಾ ಪ್ರಕಾರದ ಮೆಮೊರಿ ಸೇವ್ ಆಗಿರುತ್ತೆ. ಉದಾಹರಣೆಗೆ ನೀವು ಏನೆಲ್ಲ ನೋಡ್ತೀರಾ, ಓದ್ತೀರಾ, ಕೇಳ್ತೀರಾ, ಆ ಎಲ್ಲವೂ ಮೆಮೊರಿ ರೂಪದಲ್ಲಿ ನಿಮ್ಮ ಮೈಂಡ್ ಒಳಗೆ ಈಸಿಲಿ ಸ್ಟೋರ್ ಆಗಿರುತ್ತೆ. ಆದರೆ ಈ ಸ್ಟೋರೇಜ್ ಹಬ್ ನಿಂದ ಮೆಮೊರಿಯನ್ನ ಕೆಲವರೇ ರಿಟ್ರೀವ್ ಮಾಡ್ತಾರೆ ಮತ್ತೆ ಅವರೇ ಮುಂದೆ ಕ್ಲಾಸ್ ನ ಟಾಪರ್ ಆಗ್ತಾರೆ. ಅದೇ ತರ ನೀವು ಸಹ ಸರಿಯಾದ ಸಮಯದಲ್ಲಿ ಆ ಎಲ್ಲ ಟಾಪಿಕ್ಸ್ ಮತ್ತೆ ಚಾಪ್ಟರ್ ಗಳನ್ನ ರಿಟ್ರೀವ್ ಮಾಡ್ತೀರಾ ಅಂದ್ರೆ ನೀವು ಸಹ ಎಕ್ಸಾಮ್ ನಲ್ಲಿ ಈಸಿಲಿ A+ ಅಥವಾ 98% ಸ್ಕೋರ್ ಮಾಡಬಹುದು. ಅದಕ್ಕಾಗಿ ನೀವು ಈ 3 ಕೀ ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಒಂದು, ಸ್ಟಾಪ್ ಪ್ಯಾನಿಕಿಂಗ್. ಎಕ್ಸಾಮ್ಸ್ ಬರೆಯುವಾಗ ಇಲ್ಲ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ಭಯ ಪಡಬಾರ್ದು. ಬಿ ಬ್ರೇವ್ ಅಂಡ್ ಬಿ ಕಾನ್ಫಿಡೆಂಟ್. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ ಮತ್ತೆ ಮನಸ್ಸಿಗೆ ಖಾತರಿ ಪಡಿಸಿ, ನಾ ಅನ್ಕೊಂಡ್ರೆ ಯಾವುದೇ ಪರೀಕ್ಷೆಯನ್ನ ಈಸಿಯಾಗಿ ಬರೆಯಬಹುದು ಅಂತ. ನಂಬರ್ 2, ಗೇಮಿಫೈ ಯುವರ್ ಸ್ಟಡೀಸ್. ನೋಡಿ, ಯಾವುದೇ ಒಂದು ವಿಷಯವನ್ನು ಆಸಕ್ತಿಯಿಂದ ಓದಬೇಕು ಅಂದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಫನ್ ಎಲಿಮೆಂಟ್ ಆಡ್ ಮಾಡಲೇಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಮೈಂಡ್ ಒಳಗೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಮತ್ತೆ ಪದೇ ಪದೇ ಅದೇ ಆಕ್ಟಿವಿಟಿ ಮಾಡಲು ಮೈಂಡ್ ಖುಷಿ ಪಡುತ್ತೆ. ಆಗ ನಿಮಗೆ ಅತ್ಯಂತ ಕಠಿಣವಾದ ವಿಷಯ ಕೂಡ ಈಸಿಯಾಗಿ ನೆನಪಿನಲ್ಲಿ ಉಳಿಯುತ್ತೆ. ಆದ್ರೆ ಓದುವುದನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡುವುದು ಹೇಗೆ ಅಂದ್ರೆ, ನೋಡಿ, ಪ್ರತಿಯೊಂದು ಚಾಪ್ಟರ್ ಕ್ವಿಜ್ ಅಥವಾ ಓರಲ್ ಟೆಸ್ಟ್ ಬಿಡಿಸಿದ ನಂತರ ತಮಗೆ ರಿವಾರ್ಡ್ ಕೊಡಿ, ಅಂಕಗಳನ್ನ ಕೊಡಿ. ಈ ನಿಯಮದ ಪಾಲನೆ ಮಾಡಿದ ಮೇಲೆ ನಿಮ್ಮ ಕಾಗ್ನಿಟಿವ್ ಥಿಂಕಿಂಗ್ ಮತ್ತೆ ಲರ್ನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಜೊತೆಗೆ ಅತ್ಯಂತ ಕಠಿಣ ಪ್ರಶ್ನೆಗಳ ಉತ್ತರ ಸಹ ನೆನಪಿನಲ್ಲಿ ಉಳಿಯುತ್ತೆ. ನಂಬರ್ 3, ದ ಪಾರ್ಕಿನ್ಸನ್ಸ್ ಲಾ. ಈ ನಿಯಮದಲ್ಲಿ ಯಾವುದೇ ಒಂದು ಕೆಲಸ ಕಂಪ್ಲೀಟ್ ಮಾಡಲು ನೀವು ನಿಮ್ಮ ಮೈಂಡ್ಗೆ ಒಂದು ಡೆಡ್ಲೈನ್ ಕೊಡ್ತೀರಾ. ಆಗ ನಿಮ್ಮ ಮೈಂಡ್ ಉಳಿದ ಎಲ್ಲ ಕೆಲಸವನ್ನು ಬಿಟ್ಟು ಕೇವಲ ಅದೇ ವಿಷಯವನ್ನು ಕಂಪ್ಲೀಟ್ ಮಾಡಲು ಪ್ರಾರಂಭ ಮಾಡುತ್ತೆ. ಅದಕ್ಕೆ ನೀವು ನಿಮ್ಮ ಮೈಂಡ್ಗೆ ಸಿಂಪ್ಲಿ ಒಂದು ಡೆಡ್ಲೈನ್ ಕೊಡಬೇಕು. ಉದಾಹರಣೆಗೆ, ನಾ ಮುಂದಿನ 1 ಗಂಟೆವರೆಗೆ ಇಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ ಅಂತ ಡೆಡ್ಲೈನ್ ಕೊಡಿ. ಇದಕ್ಕಾಗಿ ಪೂರ್ತಿ 1 ದಿನ ಮೀಸಲಿಡಬೇಕಾಗಿಲ್ಲ. ನಿಮ್ಮ ಬಿಡುವಿನ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬಹುದು. ಪಾಯಿಂಟ್ ನಂಬರ್ 2, ಯೂಸ್ 80-20% ಪ್ರಿನ್ಸಿಪಲ್. ನೋಡಿ, ಎಕ್ಸಾಮ್ಸ್ ನಲ್ಲಿ ಟಾಪ್ ಮಾಡೋದೇ ಆಗಿರಲಿ ಅಥವಾ ಜೀವನದ ಯಾವುದೇ ಫೀಲ್ಡ್ ನಲ್ಲಿ ಸಕ್ಸೆಸ್ ಪಡೆಯುವುದೇ ಆಗಿರಲಿ, ಈ 80-20% ಪ್ರಿನ್ಸಿಪಲ್ ಎಲ್ಲಾ ಕಡೆ ಉಪಯೋಗಕ್ಕೆ ಬರುತ್ತೆ. ಅಂದ್ರೆ 80% ಕಮ್ಸ್ ಫ್ರಮ್ 20% ಆಫ್ ಹಾರ್ಡ್ ವರ್ಕ್. ನೋಡಿ, ನೀವು ಸ್ಟಡಿ ಅಂತೂ ಬೇಕಾದಷ್ಟು ಮಾಡ್ತಾ ಇದ್ದೀರಾ, ಆದರೆ ಸರಿಯಾದ ಸ್ಟಡಿ ಮಾಡ್ತಾ ಇಲ್ಲ. ಸರಿಯಾದ ಸ್ಟಡಿ ಅಂದ್ರೆ ನೀವು ಆ ವಿಷಯಗಳನ್ನ ಓದುತ್ತಾ ಇಲ್ಲ, ನಿಮ್ಮ ಪರೀಕ್ಷೆಯಲ್ಲಿ ಕೇಳಿರೋದು ಆ ಕಂಟೆಂಟ್, ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ಓದುತ್ತಾ ಇಲ್ಲ. ಯಾವುದನ್ನ ನಿಮ್ಮ ಪರೀಕ್ಷಾ ಮಂಡಳಿ ತುಂಬಾ ಇಂಪಾರ್ಟೆಂಟ್ ಅಂತ ತಿಳಿದುಕೊಂಡಿರತ್ತೆ. ನೋಡಿ, ಏನು ಓದ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು, ಆದ್ರೆ ಏನನ್ನ ಓದಬಾರ್ದು ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಹಾಗಿದ್ರೆ ಈಗ ಆ 80% ಕಂಟೆಂಟ್ ಯಾವುದು, ಅದನ್ನ ಪರೀಕ್ಷಾ ಮಂಡಳಿ ಇಂಪಾರ್ಟೆಂಟ್ ಅಂತ ತಿಳಿದುಕೊಂಡಿರುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ ಅದನ್ನ ತಿಳಿಯೋದು ತುಂಬಾ ಸಿಂಪಲ್ ಆಗಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಹೌದು, ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿ ಯಾವ ಪ್ರಶ್ನೆಗಳನ್ನ 2023, 2024ರಲ್ಲಿ ಅಥವಾ ಅದಕ್ಕೂ ಮುಂಚೆ ಪದೇ ಪದೇ ಕೇಳಲಾಗಿತ್ತು ಅನ್ನೋದನ್ನ ಪತ್ತೆ ಹಚ್ಚಿ. ಆಗ ನಿಮಗೆ ಒಂದು ಪ್ಯಾಟರ್ನ್ ಅರ್ಥ ಆಗುತ್ತೆ. ನೆನಪಿರಲಿ, ಹೊಸ ಪ್ರಶ್ನೆ ಪತ್ರಿಕೆ ಬೀಗ ಆಗಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಬೀಗದ ಕೈ ಆಗಿರುತ್ತೆ. ಹಾಗೂ ನಿಮ್ಮ ಟೀಚರ್ ಜೊತೆಗೆ ಡಿಸ್ಕಸ್ ಮಾಡಿ ಯಾವ ವಿಷಯಗಳು ಇಂಪಾರ್ಟೆಂಟ್ ಆಗಿವೆ, ಯಾವ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ಆ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಉಳಿದ 20% ಯಾವುದು ಇಂಪಾರ್ಟೆಂಟ್ ಅಲ್ಲ ಅದರ ಮೇಲೆ ಫೋಕಸ್ ಮಾಡಿ. ಪಾಯಿಂಟ್ ನಂಬರ್ 3, ಸ್ಟಡಿ ಇನ್ ಸೀಕ್ವೆನ್ಸ್. ಕೆಲವೊಮ್ಮೆ ನಿಮ್ಮ ಜೊತೆಗೂ ಈ ತರ ಆಗಿರಬಹುದು. ಯಾವಾಗ ನೀವು ಓದ್ತಾ ಇರ್ತೀರಾ ಆಗ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಆಗ ಎಲ್ಲವೂ ತಲೆ ಮೇಲಿನಿಂದ ಹೋದಂತೆ ಫೀಲ್ ಆಗುತ್ತೆ.
ಆಗತ್ತೆ. ಎಲ್ಲಿವರೆಗೆ ಅರ್ಥ ಆಗ್ತಾ ಇರತ್ತೆ ಅಲ್ಲಿವರೆಗೆ ಓದಲು ಮನಸ್ಸಿಗೆ ಇಷ್ಟ ಆಗುತ್ತೆ. ಯಾವಾಗ ಏನೂ ಅರ್ಥ ಆಗೋದಿಲ್ಲ ಆಗ ಓದಲು ಮನಸ್ಸು ಒಪ್ಪೋದಿಲ್ಲ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿರತ್ತೆ. ಆ ಸಬ್ಜೆಕ್ಟ್ ಓದಲು ಬೋರ್ ಆಗುತ್ತೆ. ಈ ತರ ಯಾಕಾಗುತ್ತೆ ಅಂದ್ರೆ ಆ ವಿಷಯದಲ್ಲಿ ನಮ್ಮ ಆಸಕ್ತಿ ಆಗ ಕಡಿಮೆ ಆಗಿರತ್ತೆ. ಯಾವಾಗ ಆ ವಿಷಯದ ಬೇಸಿಕ್ಸ್ ನಮ್ಗೆ ಗೊತ್ತಿರೋದಿಲ್ಲ ಅಥವಾ ಅದನ್ನ ನಾವು ಕ್ರಮಬದ್ಧವಾಗಿ ಓದದೇ ಇದ್ದಾಗ ಆ ವಿಷಯವನ್ನು ಓದಲು ನಮಗೆ ಆಸಕ್ತಿ ಬರೋದಿಲ್ಲ. ನೋಡಿ, ಪ್ರತಿಯೊಂದು ವಿಷಯ ಒಂದಕ್ಕೊಂದು ಹೊಂದಿಕೊಂಡಿರತ್ತೆ. ಅದಕ್ಕೆ ನೀವು ನೇರವಾಗಿ 5ನೇ ಚಾಪ್ಟರ್ ಓದುತ್ತೀರಾ ಅಂದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಏಕೆಂದ್ರೆ ಆ 5ನೇ ಚಾಪ್ಟರ್ ನಲ್ಲಿ ಮೊದಲ 4 ಚಾಪ್ಟರ್ ಗಳ ಕಾನ್ಸೆಪ್ಟ್ ಕನೆಕ್ಟ್ ಆಗಿರತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ವಿಷಯದ ಸೀಕ್ವೆನ್ಸ್ ಅಂದ್ರೆ ಅನುಕ್ರಮ ಇರುತ್ತೆ, ಅದನ್ನ ನೀವು ಮೊದಲು ಓದ್ಬೇಕು. ಏನೆಲ್ಲ ಬೇಸಿಕ್ಸ್ ಇರುತ್ತೆ ಅದನ್ನ ನೀವು ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕು. ಪಾಯಿಂಟ್ ನಂಬರ್ 4, ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ನೋಡಿ, ನೀವು ಯಾವೆಲ್ಲ ವಿಷಯಗಳನ್ನ ಓದ್ತೀರಾ, ಉದಾಹರಣೆಗೆ ಮ್ಯಾಥ್ಸ್ ಅಥವಾ ಫಿಸಿಕ್ಸ್, ಈ ವಿಷಯಗಳಲ್ಲಿ ಅನುಮಾನ ಬರೋದು ಕಾಮನ್ ವಿಷಯ. ಯಾವಾಗ ನೀವು ಪ್ರಶ್ನೆಯನ್ನ ಸಾಲ್ವ್ ಮಾಡ್ತೀರಾ ಆಗ ಕನ್ಫ್ಯೂಷನ್ ಇನ್ನೂ ಇರುತ್ತೆ, ಇನ್ನೂ ಡೌಟ್ಸ್ ಕಾಡ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ, ಅವರು ತಮ್ಮ ಸರ್ ಟೀಚರ್ ಜೊತೆಗೆ ತಮ್ಮ ಡೌಟ್ಸ್ ಗಳನ್ನ ಕೇಳೋದಿಲ್ಲ ಭಯ ಪಟ್ಟು. ಅದೇ ಒಬ್ಬ ಟಾಪರ್ ಸ್ಟೂಡೆಂಟ್ ತನ್ನ ಎಲ್ಲ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಿಕೊಳ್ತಾನೆ. ಅದಕ್ಕೆ ಅವನ ಕಾನ್ಸೆಪ್ಟ್ಸ್ ಮತ್ತೆ ಅನುಮಾನಗಳು ಎಲ್ಲ ಕ್ಲಿಯರ್ ಆಗಿರುತ್ತೆ. ಅದೇ ನೀವು ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಡೌಟ್ಸ್ ಇದ್ರೂ ಅದು ಮುಂದೆ ಬರುವ ಚಾಪ್ಟರ್ ನಲ್ಲೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕ್ಲಿಯರ್ ಯುವರ್ ಆಲ್ ಡೌಟ್ಸ್, ಡು ನಾಟ್ ಅಫ್ರೇಡ್. ಪಾಯಿಂಟ್ ನಂಬರ್ 5, ಮೇಕ್ ಶಾರ್ಟ್ ನೋಟ್ಸ್, ರಿವೈಸ್ ಸಿಲೆಬಸ್. ನಿಮಗಿದು ಗೊತ್ತಾ, ಅಧಿಕ ಜನ ವಿದ್ಯಾರ್ಥಿಗಳು ಬೋರ್ಡ್ ಎಕ್ಸಾಮ್ ಸಲುವಾಗಿ ಪೂರ್ತಿ ಸರಿಯಾಗಿ ಪ್ರಿಪೇರ್ ಆಗಿದ್ರು ಸಹ ಯಾಕೆ ಕಡಿಮೆ ಸ್ಕೋರ್ ಮಾಡ್ತಾರೆ ಗೊತ್ತಾ? ಯಾಕಂದ್ರೆ ಅವರು ತಮ್ಮ ಸಿಲೆಬಸ್ ಅನ್ನ ರಿವೈಸ್ ಮಾಡೋದಿಲ್ಲ. ನೋಡಿ, ಮೊದಲಿಗೆ ನೀವು ರಿವಿಷನ್ ನ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ಓದಿದ್ದು ನಿಮಗೆ ಪೂರ್ತಿ ನೆನಪಿನಲ್ಲಿ ಉಳಿಬೇಕು ಅಂದ್ರೆ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ತಿರ್ಬೇಕು. ಮತ್ತೆ ರಿವಿಷನ್ ಮಾಡಲು ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಬೇಕು. ಅಂದ್ರೆ ಕಡಿಮೆ ಶಬ್ದಗಳಲ್ಲಿ ಪೂರ್ತಿ ಪಾಠದ ಸಾರಾಂಶವನ್ನು ಬರೆಯಬೇಕು. ಏಕೆಂದ್ರೆ ಸರಿಯಾದ ಸಮಯದಲ್ಲಿ ರಿವಿಷನ್ ಮಾಡಲು ನಿಮ್ಗೆ ಈಸಿ ಆಗ್ಬೇಕು. ಒಂದ್ ವೇಳೆ ಇಲ್ಲಿವರೆಗೆ ನೀವು ಶಾರ್ಟ್ ನೋಟ್ಸ್ ಮಾಡಿಲ್ಲ ಅಂದ್ರೆ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಹತ್ತಿರ ಶಾರ್ಟ್ ನೋಟ್ಸ್ ಮಾಡಿಕೊಳ್ಳಲು ಸಮಯ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಹತ್ತಿರ ಶಾರ್ಟ್ ನೋಟ್ಸ್ ಇದ್ರೆ ಕೇಳಿ ಪಡೆದುಕೊಳ್ಳಿ. ಪಾಯಿಂಟ್ ನಂಬರ್ 6, ಟೀಚ್ ಟು ಎನಿವನ್. ಹೇಳಲಾಗುತ್ತೆ ಜ್ಞಾನ ಹಂಚಿಕೊಳ್ಳೋದ್ರಿಂದ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ನಾ ಹೇಳೋದು ಜ್ಞಾನ ಹಂಚಿಕೊಳ್ಳೋದ್ರಿಂದ ಅದು ದೀರ್ಘಕಾಲದವರೆಗೆ ನಿಮ್ಮ ನೆನಪಿನಲ್ಲಿ ಇರುತ್ತೆ ಅಂತ. ಏಕೆಂದ್ರೆ ಇತ್ತೀಚೆಗೆ ಒಂದು ರಿಸರ್ಚ್ ಮಾಡಲಾಯಿತು ಮೆಮೊರಿ ಮೇಲೆ. ಯಾವುದನ್ನ ನಾವು ಓದುತ್ತೇವೆ ಅದು ನಮಗೆ 30% ನೆನಪಿನಲ್ಲಿ ಇರುತ್ತೆ. ಯಾವುದನ್ನ ನಾವು ಬರೆಯುತ್ತೇವೆ ಅದು ನಮಗೆ 50% ನೆನಪಿನಲ್ಲಿ ಇರುತ್ತೆ. ಆದ್ರೆ ಯಾವುದನ್ನ ನಾವು ಓದಿದ್ದು ಬೇರೆಯವರಿಗೆ ಹೇಳುತ್ತೇವೆ ಅದು ನಮಗೆ 80% ನೆನಪಿನಲ್ಲಿ ಉಳಿದುಕೊಂಡಿರುತ್ತೆ. ಅದಕ್ಕೆ ಯಾವುದನ್ನ ನೀವು ಓದುತ್ತೀರಾ ಅದನ್ನ ಬೇರೆಯವರಿಗೆ ಹೇಳಲು ಪ್ರಾರಂಭ ಮಾಡಿ. ಮತ್ತೆ ಯಾವುದೇ ಒಂದು ವಿಷಯವನ್ನು ಟೀಚ್ ಮಾಡೋದಕ್ಕಿಂತ ಮೊದಲು ಆ ವಿಷಯ ನಿಮಗೆ ಸರಿಯಾಗಿ ಅರ್ಥ ಆಗಿರಬೇಕು. ಇಫ್ ಯು ಅನೇಬಲ್ ಟು ಟೀಚ್ ಇಟ್ ಸಿಂಪ್ಲಿ ಇಟ್ಸ್ ಮೀನ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಈ ಮಾತನ್ನ ಹೇಳಿದ್ರು ಆಲ್ಬರ್ಟ್ ಐನ್ಸ್ಟೈನ್. ಅಂದ್ರೆ ನಿಮಗೆ ಪಾಠ ಮಾಡಲು ಆಗ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಆ ವಿಷಯ ನಿಮಗೆ ಪೂರ್ತಿಯಾಗಿ ಅರ್ಥನೇ ಆಗಿಲ್ಲ ಎಂದರ್ಥ. ಅದಕ್ಕೆ ಸಾಧ್ಯ ಆದ್ರೆ ನಿಮ್ಮ ಗೆಳೆಯರಿಗೆ ಪಾಠ ಮಾಡಿ, ಇಲ್ಲ ಒಂದು ಕನ್ನಡಿ ಮುಂದೆ ನಿಂತು ಓದಿರೋದನ್ನ ಹೇಳಿ. ಆಗ ನಿಮಗೆ ಆ ವಿಷಯ ನೆನಪಿನಲ್ಲಿ ಉಳಿಯುವುದು. ಪಾಯಿಂಟ್ ನಂಬರ್ 7, ಟೆಸ್ಟ್ ಯುವರ್ ಸೆಲ್ಫ್. ಮತ್ತೊಂದು ತುಂಬಾ ದೊಡ್ಡ ತಪ್ಪು ತುಂಬಾ ಜನ ವಿದ್ಯಾರ್ಥಿಗಳು ಮಾಡ್ತಾರೆ. ಅದೇನಂದ್ರೆ ಟೆಸ್ಟ್ ಪೇಪರ್ ಅಥವಾ ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡದೇ ಇರೋದು. ಹೌದು, ಟೆಸ್ಟ್ ಪೇಪರ್ ಸಾಲ್ವ್ ಮಾಡಿ ನಿಮ್ಗಾಗಿ ನೀವೇ ಅಂಕಗಳನ್ನ ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಅಂದ್ರೆ ಟೆಸ್ಟ್ ಪೇಪರ್, ಸ್ಯಾಂಪಲ್ ಪೇಪರ್ ಅಥವಾ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ನಿಮಗೆ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಟೈಮ್ ಮ್ಯಾನೇಜ್ ಮಾಡುವುದು ಹೇಗೆ ಅನ್ನೋದು ಅರ್ಥ ಆಗುತ್ತೆ. ನಿಮ್ಮ ಪೂರ್ತಿ ಫೋಕಸ್ ಪ್ರಶ್ನೆ ಪತ್ರಿಕೆ ಬಿಡಿಸಲು ಖರ್ಚು ಆಗ್ತಾ ಇರುತ್ತೆ. ಮತ್ತೆ ಇನ್ನೂ ಅನೇಕ ಲಾಭ ನಿಮ್ಗೆ ಆಗುತ್ತೆ. ಒಂದ್ ವೇಳೆ ನೀವು ಪ್ರಶ್ನೆ ಪತ್ರಿಕೆ ಬಿಡಿಸಲು ಸಮಯ ಕೊಡಲಿಲ್ಲ ಅಂದ್ರೆ ಮುಂದೆ ನಿಮಗೆ ಪರೀಕ್ಷೆಯಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಇದನ್ನ ನೀವು ಕಲಿಯಲಿಲ್ಲ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡುವುದರಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಹಾಗೆ ಉಳಿಯಬಹುದು. ಕೆಲವೊಂದು ಪ್ರಶ್ನೆಗಳ ಉತ್ತರ ನಿಮಗೆ ಗೊತ್ತಿದ್ರೂ ಸಹ ಸಮಯ ಸಾಕಾಗದೇ ಇರಬಹುದು. ಅದಕ್ಕೆ ನೀವು ಮೊದಲೇ ಟೈಮರ್ ಸೆಟ್ ಮಾಡಿ ಸ್ಯಾಂಪಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವುದನ್ನ ಪ್ರಾರಂಭ ಮಾಡಿ. ಇದರಿಂದ ನಿಮಗೆ ಅರ್ಥ ಆಗುತ್ತೆ ಸರಿಯಾದ ಸಮಯದಲ್ಲಿ ನಿಮ್ಮಿಂದ ಉತ್ತರ ಪತ್ರಿಕೆ ಬಿಡಿಸಲು ಆಗುತ್ತಾ ಅಥವಾ ಇಲ್ಲ ಅನ್ನೋದು. ಪಾಯಿಂಟ್ ನಂಬರ್ 8, ಕನ್ಸಿಸ್ಟೆನ್ಸಿ. ಉದಾಹರಣೆಗೆ 2 ಜನ ವಿದ್ಯಾರ್ಥಿಗಳು ಇದ್ದಾರೆ. ಒಬ್ಬ ವಿದ್ಯಾರ್ಥಿ ದಿನನಿತ್ಯ 3 ಗಂಟೆ ಸ್ಟಡಿ ಮಾಡ್ತಾನೆ ಪೂರ್ತಿ ಕನ್ಸಿಸ್ಟೆನ್ಸಿಯಿಂದ. ಆದರೆ ಇನ್ನೊಬ್ಬ ವಿದ್ಯಾರ್ಥಿ 6 ಗಂಟೆ ಸ್ಟಡಿ ಮಾಡ್ತಾನೆ, ಆದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿಲ್ಲ. ಇವತ್ತು ಸ್ಟಡಿ ಮಾಡ್ತಾನೆ, ನಾಳೆ ಮಾಡೋದಿಲ್ಲ. ಮತ್ತೆ ಯಾವಾಗ ಓದುವ ಆಸೆ ಇರುತ್ತೆ ಆವಾಗಲೇ ಓದುತ್ತಾನೆ. ಈಗ ನೀವೇ ಹೇಳಿ ಯಾರ ಅಂಕ ಜಾಸ್ತಿ ಬರುತ್ತೆ ಅಂತ? ಹೌದು, ಮೊದಲ ವಿದ್ಯಾರ್ಥಿಯ ಅಂಕನೇ ಜಾಸ್ತಿ ಬರೋದು. ಏಕೆಂದ್ರೆ ಆತ ಸ್ವಲ್ಪವೂ ವಿಚಲಿತ ಆಗದೆ ಪ್ರತಿದಿನ ಓದುತ್ತಾ ಇರ್ತಾನೆ. ನೆನಪಿರ್ಲಿ, ಸ್ಲೋ ಬಟ್ ಸ್ಟಡಿ ವಿನ್ಸ್ ದ ರೇಸ್. ನೀವು ವೇಗವಾಗಿ ಓಡಬಾರದು ಅಥವಾ ನಿಲ್ಲಬಾರದು, ಆದರೆ ಸದಾಕಾಲ ನಡೀತಾ ಇರಬೇಕು. ಓಕೆ, ಹಾಗಿದ್ರೆ ಇದೆಲ್ಲ ಎಕ್ಸಾಮ್ ಹತ್ತಿರ ಬಂದಾಗ ಹೇಗೆ ಮಾಡೋದು? ಪೂರ್ತಿ ವರ್ಷ ಓದಕ್ಕೆ ಆಗದೇ ಇರೋದು, ಈಗ ಹೇಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಅನ್ನೋ ಚಿಂತೆ ನಿಮಗೆ ಕಾಡ್ತಾ ಇದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಮುಂಚೆಯಿಂದ ನೀವು
ಹೇಗೆ ಓದುತ್ತಾ ಬಂದಿದ್ದೀರಾ ಹಾಗೆ ಓದಿ. ನೋಡಿ, ಟೈಮ್ ತುಂಬಾ ಕಡಿಮೆ ಇದೆ. ಇಷ್ಟು ದಿನ ಸಮಯ ವ್ಯರ್ಥ ಮಾಡಿದ್ದೀರಾ, ಇವಾಗ ಸಮಯ ವ್ಯರ್ಥ ಮಾಡಬೇಡಿ. ಎಕ್ಸಾಮ್ಸ್ ಕೊನೆಯ ದಿನಾಂಕ ಬರೋವರೆಗೆ ಆದಷ್ಟು ಹಾರ್ಡ್ ವರ್ಕ್ ಮಾಡಿ. ಪ್ರತಿದಿನ 4 ಗಂಟೆ ಓದುವವರು ಎಕ್ಸಾಮ್ ಸಲುವಾಗಿ 7 ರಿಂದ 8 ಗಂಟೆ ಓದಿ. ಎಕ್ಸಾಮ್ಸ್ ಹತ್ತಿರ ಇವೆ, ಅದಕ್ಕೆ ನಾನು ನಿಮಗೆ 8 ಗಂಟೆ ಓದಲು ಹೇಳ್ತಾ ಇರೋದು. ಮತ್ತೆ ಆದಷ್ಟು ಅಡೆತಡೆಗಳಿಂದ ದೂರ ಇರಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.